ನಮಸ್ಕಾರಗಳು ಮೀನ ರಾಶಿಯ ಬಂಧುಗಳೇ, ನೀವು ಪರರ ಕಷ್ಟಕ್ಕೆ ಮಿಡಿಯುವವರು, ಸದಾ ಶಾಂತಿಯನ್ನು ಬಯಸುವವರು. ಆದರೆ ಕಳೆದ ಕೆಲವು ಸಮಯದಿಂದ ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದ್ದೆ, ಆದರೆ ನನಗೆ ಯಾಕೆ ಈ ಮಾನಸಿಕ ಕಿರಿಕಿರಿ? ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ಉಳಿಯುತ್ತಿಲ್ಲ ವೇಕೆ ಎಂದು ಕಳವಳಿ ಪಡುತ್ತಿದ್ದರೆ, ನಿಮ್ಮ ವೃದ್ಧ ಸ್ವಭಾವವನ್ನೇ ಕೆಲವರು ಬಂಡವಾಳ ಮಾಡಿಕೊಂಡು ನಿಮ್ಮನ್ನು ತುಳಿಯಲು ನೋಡುತ್ತಿದ್ದಾರೆಯೇ? ಮೀನರಾಶಿಯವರೇ, ಹಿಂದೆ ನಿಮ್ಮ ಎಲ್ಲ ನೋವುಗಳಿಗೆ ದೈವಿಕ ಉತ್ತರ ಸಿಗಲಿದೆ. ಇಂದು 2026 ಫೆಬ್ರವರಿ 22 ಭಾನುವಾರ. ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯು ಇಂದು ಸೂರ್ಯನ ಕಿರಣಗಳೊಂದಿಗೆ ಮಿಲನ ಹೊಂದಿ ನಿಮ್ಮ ಜಾತಕದಲ್ಲಿ ಧನಧ್ಯಾನ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇಂದು ರಾತ್ರಿ 8 ಗಂಟೆಯ ಒಳಗೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಒಂದು ಶುಭ ಸುದ್ದಿ ಬರಲಿದೆ. ಅದು ನಿಮ್ಮ ವೃತ್ತಿಯೋ ಅಥವಾ ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಶುಭ ಕಾರ್ಯವೋ. ವಿಡಿಯೋವನ್ನು ಕೊನೆವರೆಗೂ. ಇಂದು ನಿಮ್ಮ ಪಾಲಿಗೆ ಸುವರ್ಣ ಕ್ಷಣಗಳ ಆರಂಭವಾಗಲಿದೆ. ಇಂದು ಮೀನರಾಶಿಯ ಜಾತಕದಲ್ಲಿ ಗ್ರಹಗಳ ಸಂಚಾರವು ಅತ್ಯಂತ ಮಂಗಳಕರವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಗುರುವು ಭಾಗ್ಯಸ್ಥಾನದಲ್ಲಿ ಬಲಿಷ್ಠನಾಗಿರುವುದರಿಂದ ನಿಮಗೆ ದೇವರ ಸಂಪೂರ್ಣ ರಕ್ಷಣೆ ಇರಲಿದೆ. ಸುಖದ ಕಾರಕ ಶುಕ್ರನು ನಿಮ್ಮ ರಾಶಿಯ ಮೇಲೆ ಶುಭ ದೃಷ್ಟಿ ಬೀರುತ್ತಿರುವುದರಿಂದ ಸೌಂದರ್ಯ ಮತ್ತು ಐಶ್ವರ್ಯ ವೃದ್ಧಿಯಾಗಲಿದೆ. ಇಂದು ಸೂರ್ಯದೇವನು ನಿಮ್ಮ ಕೀರ್ತಿಯನ್ನು ಸಮಾಜದಲ್ಲಿ ಹರಡಲಿದ್ದಾನೆ. ನಿಮ್ಮ ಮೇಲೆ ಇದ್ದ ಸುಳ್ಳು ಆರೋಪಗಳು ಇಂದು ಮಂಜಿನಂತೆ ಕರಗಲಿವೆ. ಮೀನರಾಶಿಯ ನೌಕರರೇ, ಇಂದು ನಿಮಗೆ ಕೆಲಸದ ಸ್ಥಳದಲ್ಲಿ ಹೊಸ ಹಾದಿಗಳು ತೆರೆಯಲಿವೆ. ಕಲಾತ್ಮಕ ಕ್ಷೇತ್ರ, ಶಿಕ್ಷಣ ಅಥವಾ ಸಾರ್ವಜನಿಕ ಸೇವೆಯಲ್ಲಿರುವವರಿಗೆ ಇಂದು ಬಡ್ತಿಯ ಸೂಚನೆ ಸಿಗಲಿದೆ. ನಿಮ್ಮ ತಾಳ್ಮೆ ಮತ್ತು ಕೆಲಸದ ನಿಷ್ಠೆಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡಲು ಹಂಬಲಿಸುತ್ತಿದ್ದವರಿಗೆ ಇಂದು ಸುವರ್ಣ ಅವಕಾಶ ಬರಲಿದೆ. ಹೈನುಗಾರಿಕೆ ಅಥವಾ ಸಿದ್ಧ ಉಡುಪುಗಳ ವ್ಯಾಪಾರಸ್ಥರಿಗೆ ಇದು ನಿರೀಕ್ಷೆಗೆ ಮೀರಿದ ಆದಾಯ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಇಂದು ಸಹಿ ಹಾಕಬಹುದು. ನಿಮ್ಮ ಮಧುರವಾದ ಮಾತಿನಿಂದ ಇಂದು ನೀವು ಕಠಿಣವಾದ ಗ್ರಾಹಕರನ್ನು ಗೆಲ್ಲುವಿರಿ. ಶತ್ರುಗಳು ನಿಮ್ಮನ್ನು ನೋಡಿ ಹತಾಶರಾಗುವುದು ಕಾಲವಿದು. ಆರ್ಥಿಕವಾಗಿ ಇಂದು ಮೀನರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗವಿದೆ. ಸಾಲವಾಗಿ ಕೊಟ್ಟಿದ್ದ ಹಣ ಅಥವಾ ಹಳೆಯ ಆಸ್ತಿಯ ವಿವಾದ ಇಂದು ನಿಮಗೆ ಪರವಾಗಿ ಸುಖಂತ ಕಾಣಲಿದೆ. ದಾನ ಧರ್ಮ. ಇಂದು ನೀವು ದೇವಸ್ಥಾನಗಳಿಗೆ ಅಥವಾ ಬಡವರಿಗೆ ದಾನ ಮಾಡುವುದರಿಂದ ನೀವು ಭಾಗ್ಯ 10 ಪಟ್ಟು ಹೆಚ್ಚಾಗಲಿದೆ. ಬಂಗಾರ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಲು ಇಂದು ಅತ್ಯಂತ ಶುಭ ದಿನ. ನಿಮ್ಮ ಉಳಿತಾಯದ ಯೋಜನೆಗಳು ಯಶಸ್ವಿಯಾಗಲಿವೆ. ಮನೆಯಲ್ಲಿ ಇಂದು ಹಬ್ಬದಂತೆ ವಾತಾವರಣವಿರಲಿದೆ. ನಿಮ್ಮ ಜೀವನ ಸಂಗಾತಿಯ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರೊಂದಿಗೆ ದೀರ್ಘಕಾಲದ ಪ್ರವಾಸ ಅಥವಾ ದೇವಸ್ಥಾನದ ಭೇಟಿ ಇಂದು ಸಕಲ. ಮಕ್ಕಳ ಸಾಧನೆ ನಿಮಗೆ ಸಮಾಜದ ಗೌರವ ತಂದುಕೊಡಲಿದೆ. ಪ್ರೇಮಿಗಳಿಗೆ ಇಂದು ವಿವಾಹದ ಮಾತುಕತೆ ನಡೆಸಲು ಮನೆಯವರ ಬೆಂಬಲ ಸಿಗಲಿದೆ. ಆರೋಗ್ಯದ ಬಗ್ಗೆ ಮೀನರಾಶಿಯವರು ಇಂದು ಕಾಲು ನೋವು ಅಥವಾ ಮಾನಸಿಕ ಆಯಾಸದ ಬಗ್ಗೆ ಎಚ್ಚರಿಕೆ ವಹಿಸಿ. ಅತಿಯಾದ ಭಾವುಕತೆಯಿಂದ ದೂರವಿರಿ. ರಾತ್ರಿ ವೇಳೆ ಮಲಗುವ ಮುನ್ನ ಧ್ಯಾನ ಮಾಡುವುದು ಉತ್ತಮ. ಹೊರಗಿನ ಆಹಾರ ಸೇವನೆ ಮಾಡಬೇಡಿ, ಇದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ತರಬಹುದು. ಮೀನರಾಶಿಯವರೇ, ಇಂದಿನ ಶುಭ ಫಲವನ್ನು ಹೆಚ್ಚಿಸಿಕೊಳ್ಳಲು ಈ ವಿಶೇಷ 3 ಕೆಲಸಗಳನ್ನು ನೀವು ಮಾಡಲೇಬೇಕು. ಇಂದು ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿ. ಹಳದಿ ಬಣ್ಣ, ಹಣ್ಣು ಅಥವಾ ಕಡಲೆಬೇಳೆಗಳನ್ನು ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡಿ. ಇಂದು ಹಸುವಿಗೆ ಬೆಲ್ಲ ಮತ್ತು ಅಕ್ಕಿಯನ್ನು ತಿನ್ನಿಸಿ. ಇಂದು ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಲಿದೆ. ಇನ್ನು ಈ ದಿನದ ಅದೃಷ್ಟದ ಸಂಖ್ಯೆ 3, 7, 12, 21 ಆಗಿರುತ್ತದೆ. ಶುಭ ಬಣ್ಣ ಕೇಸರಿ ಮತ್ತು ಬಿಳಿ. ಶುಭ ಸಮಯದಲ್ಲಿ ನೀವು ಯಾವುದೇ ಶುಭ ಕಾರ್ಯ, ಹೊಸ ಕೆಲಸಗಳನ್ನು ಶುರು ಮಾಡಲು ಇದು ಒಳ್ಳೆಯ ಸಮಯ. 11:30ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಅತ್ಯಂತ ಶುಭ ಕಾಲ. ಮೀನರಾಶಿಯವರೇ, ನಿಮ್ಮ ದೈವ ಭಕ್ತಿಯೇ ನಿಮಗೆ ರಕ್ಷೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಮೀನರಾಶಿಯ ಬಂಧುಗಳಿಗೆ ಶೇರ್ ಮಾಡಿ. ದಿನನಿತ್ಯದ ಇಂತಹ ನಿಖರ ಜಾತಕಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಮನ್ನಾರಾಯಣ ಎಂದು ಬರೆದು ನಿಮ್ಮ ದಿನ ಆರಂಭಿಸಿ. ನಿಮ್ಮ ದಿನ ಅತ್ಯಂತ ಯಶಸ್ವಿಯಾಗಿರಲಿ. ಧನ್ಯವಾದಗಳು.